ಕ್ಲಾಡ್ ಮೋನೆಟ್ ಫ್ರೆಂಚ್ ಕಲಾವಿದರು. ಮೋನೆಟ್ನ ತಂದೆಗೆ ಮಗ ವ್ಯಾಪಾರಿಯಾಗಬೇಕೆಂಬ ಆಸೆ. ಆದರೆ ಬಾಲಕ ಮೋನೆಟ್ಗೆ ತಾನು ಚಿತ್ರಕಲಾವಿದನಾಗಬೇಕೆಂಬ ಆಸೆ. ಇವನ ತಾಯಿ ಸಂಗೀತಗಾರ್ತಿಯಾದ್ದರಿಂದ ತಾಯಿಯ ಬೆಂಬಲದಿಂದ ಮೋನೆಟ್ ಕಲಾವಿದನಾಗಲು ಸಾಧ್ಯವಾಗುತ್ತದೆ. ಹೈಸ್ಕೂಲ್ನಲ್ಲಿ ಓದುವಾಗಲೇ ಚಾರ್ಕೋಲ್ ಡ್ರಾಯಿಂಗ್ಗಳ ಮೂಲಕ ಹೆಸರಾಗುತ್ತಾನೆ. ಆಗಲೇ ಕಲಾಕೃತಿಯ ಮಾರಾಟ ಮಾಡಲು ಪ್ರಾರಂಭಿಸುತ್ತಾನೆ. ತನ್ನ ತಾಯಿಯ ಸಾವಿನಿಂದ ವಿದ್ಯಾಭ್ಯಾಸವನ್ನು ಕೈಬಿಡಬೇಕಾಗುತ್ತದೆ. ನಂತರ ಪ್ಯಾರಿಸ್ನ ಲೌವ್ರೆ ಮ್ಯೂಸಿಯಂನಲ್ಲಿದ್ದ ಅತ್ಯಂತ ಹಿರಿಯ ಕಲಾವಿದರ ಕಲಾಕೃತಿಗಳನ್ನು ಅನೇಕ ಯುವ ಕಲಾವಿದರುಗಳು ನಕಲು ಮಾಡುವುದನ್ನು ನೋಡುತ್ತಾರೆ. ಮೋನೆಟ್ ಕೂಡ ಬಣ್ಣ ಬ್ರಷ್ಗಳನ್ನು ತೆಗೆದುಕೊಂಡು ನಕಲು ಮಾಡುವುದನ್ನು ಬಿಟ್ಟು ಕಿಟಕಿಯಿಂದ ಆಚೆ ಕಾಣುವ ದೃಶ್ಯಗಳನ್ನು ಚಿತ್ರಿಸಲು ಪ್ರಾರಂಭಿಸುತ್ತಾರೆ. ಸಾಕಷ್ಟು ವರ್ಷ ಪ್ಯಾರಿಸ್ನಲ್ಲಿದ್ದು ಕಲಾಕೃತಿ ರಚನೆಯನ್ನು ಮಾಡುತ್ತಾರೆ. ಅನೇಕ ಯುವ ಕಲಾವಿದರೊಂದಿಗೆ ಸೇರಿ ಕೃತಿ ರಚನೆಯಲ್ಲಿ ತೊಡಗುತ್ತಾರೆ. ಈ ಮಧ್ಯೆ ಮೋನೆಟ್ ತಂದೆಯ ಬಲವಂತಕ್ಕೆ ಮಿಲಿಟರಿಯಲ್ಲಿ ಸುಮಾರು ವರ್ಷ ಸೇವೆ ಸಲ್ಲಿಸುತ್ತಾರೆ. ನಂತರ ಅನಾರೋಗ್ಯದ ಕಾರಣ ಮಿಲಿಟರಿ ಸೇವೆಗೆ ಗೈರು ಹಾಜರಾದ ನಂತರ ಕಲಾ ಶಿಕ್ಷಣ ಮಾಡಲು ಅನುಮತಿ ದೊರೆಯುತ್ತದೆ. ಚಿತ್ರಕಲಾ ಶಿಕ್ಷಣದ ಸಮಯದಲ್ಲಿ ಸಾಂಪ್ರದಾಯಿಕ ಭ್ರಮಾತ್ಮಕ ರೀತಿಯ ಚಿತ್ರಕಲೆ ಇವರಿಗೆ ಬೇಸರ ತರಿಸುತ್ತದೆ. ಅಲ್ಲಿಯ ಕಲಾವಿದ ರೆನಾಯರ್ನ ಪರಿಚಯವಾಗುತ್ತದೆ. ಸಮಾನ ಮನಸ್ಕರ ಸ್ನೇಹದಿಂದ ಬೆಳಕನ್ನು ಬಣ್ಣದ ತುಂಡುಗಳಾಗಿ ರಭಸಭರಿತ ಕುಂಚದ ಹೊಡೆತಗಳಿಂದ ಕೃತಿ ರಚನೆಗೆ ತೊಡಗುತ್ತಾರೆ. 1866ರಲ್ಲಿ ವುಮನ್ ಇನ್ ದ ಗಾರ್ಡನ್ ದೊಡ್ಡದಾದ ತೈಲವರ್ಣದಲ್ಲಿ ಕ್ಯಾನ್ವಾಸ್ ಕೃತಿಯನ್ನು ರಚಿಸುತ್ತಾರೆ. ಅದು ಇಂಪ್ರೆಷನಿಸ್ಟಿಕ್ ರೀತಿಯ ಕೃತಿಯಾಗಿರುತ್ತದೆ. 1872ರಲ್ಲಿ ಮೋನೆಟ್ ರಚಿಸಿದ ಸನ್ರೈಸ್ ಕೃತಿ ಗ್ಯಾಲರಿಯಲ್ಲಿ ಪ್ರದರ್ಶನವನ್ನು ಕಾಣುತ್ತದೆ. ಈ ಸನ್ರೈಸ್ ಕೃತಿಯನ್ನು ವಿಮರ್ಶಕ ಲೂಯಿಸ್ ಲೆರಾಯ್ ಇದು ಇಂಪ್ರೆಷನಿಸ್ಟಿಕ್ ಆಗಿದೆ ಎಂದು ಕಟು ಪದಗಳಿಂದ ತೆಗಳುತ್ತಾರೆ. ಆದರೆ ಈ ಇಂಪ್ರೆಷನಿಸ್ಟ್ ಪದ ಇವರಿಗೆ ಇಷ್ಟವಾಗಿ ಈ ಪಂಥಕ್ಕೆ ಇಂಪ್ರೆಷನಿಸಮ್ ಎಂದು ಹೆಸರಿಸುತ್ತಾರೆ. ನಂತರದಲ್ಲಿ ವಾಟರ್ ಲಿಲಿ ಸೀರೀಸ್, ಈ ಪ್ರಸಿದ್ಧವಾದ ಕೃತಿ ಸರಣಿಯ ಬಗ್ಗೆ ಮೋನೆಟ್ ಈ ರೀತಿ ಹೇಳುತ್ತಾರೆ. ನಾನು 1883ರಲ್ಲಿ ಹೊಸ ಮನೆಯೊಂದನ್ನು ಕೊಂಡೆ. ಅದರ ಲ್ಯಾಂಡ್ಸ್ಕೇಪಿಂಗ್ ಮಾಡುವಾಗ ಪಾಂಡ್ ಒಂದನ್ನು ರಚಿಸಿದೆ. ಅದರಲ್ಲಿ ನಾನು ವಾಟರ್ ಲಿಲ್ಲಿ ಗಿಡಗಳನ್ನು ನನ್ನ ಖುಷಿಗಾಗಿ ಬೆಳೆಸಿದೆ. ಆಗ ನಾನು ಇವುಗಳನ್ನು ಚಿತ್ರಿಸುತ್ತೇನೆಂಬ ಕಲ್ಪನೆಯೂ ಕೂಡ ನನಗೆ ಇರಲಿಲ್ಲ. ಸಾಕಷ್ಟು ಜನರು ನಾನು ತುಂಬ ವೇಗವಾಗಿ ಚಿತ್ರಿಸುತ್ತೇನೆಂದು ಭಾವಿಸಿದ್ದಾರೆ. ಆದರೆ ನಾನು ಚಿತ್ರಿಸುವುದು ಅತಿ ನಿಧಾನವಾಗಿ. ನಾನು ಸೂಕ್ಷ್ಮವಾಗಿ ಹೂಗಳನ್ನು ಗಮನಿಸಿ ನೀರು, ನೀರಿನ ಗುಣ, ಅದರ ಪ್ರತಿಬಿಂಬತ್ವ, ಇದರ ಸೂಕ್ಷ್ಮ ಅಧ್ಯಯನಗಳನ್ನು ಚಿತ್ರಿಸಿದ್ದೇನೆ ಎನ್ನುತ್ತಾರೆ. ಇವರ ವಾಟರ್ ಲಿಲಿ ಸೀರೀಸ್ನಲ್ಲಿ ನಾವು ತುಂಬ ಪ್ರಮುಖವಾಗಿ ಕಾಣುವುದು ನೀರಿನ ಹರಿಯುವಿಕೆ, ಅದರ ಪ್ರತಿಬಿಂಬದ ಬಣ್ಣಗಳು, ಒಂದರ ಮೇಲೆ ಒಂದು ಬಣ್ಣಗಳು ಸೇರುವಿಕೆ, ಅದರ ಪಾರದರ್ಶಕ ಗುಣ, ತೆಳುತನ, ನೀರಿನ ಮಧ್ಯೆ ಅಚಲವಾಗಿ ನಿಂತ ಹೂಗಳು, ಅದರ ಸೊಬಗು, ನೀಲಿ, ಹಸಿರು, ಗಾಢ ಬಣ್ಣದ ನೀರಿನ ಮಧ್ಯೆ ತಟ್ಟನೆ ಕಾಣುವ ಪುಟ್ಟ ಹೂಗಳು, ಅದರ ಸುತ್ತಮುತ್ತಲಿನ ಪರಿಸರ ಅಂದವನ್ನು ಇಲ್ಲಿ ನಾವು ಕಾಣಬಹುದು. ಇಂಪ್ರೆಷನಿಸಮ್ನ ಅತ್ಯಂತ ಪ್ರಮುಖವಾದ ಕಲಾವಿದ ಮೋನೆಟ್.